ಸಚಿವರನ್ನ ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ, ನಗುವಿನ ಚಪ್ಪಾಳೆ ಮುಖೇನ ಆಗು ಮಾಡಿಕೊಳ್ಳಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಈ ನಿಮ್ಮ ಚಪ್ಪಾಳೆಯ ಸದ್ದು ಒಂದು ಸಾರ್ಥಕ ಸದ್ದು ಅಂತ ಅನ್ಸುತ್ತೆ. ಕಾರಣ ಪಂಚ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಂಡು ಯಶಸ್ವಿಯಾಗಿ ಸಾಗ್ತಾ ಇದೆ. ಸರ್ ಗೆಸ್ಟ್ ಮೈಕ್ ಸ್ವಲ್ಪ ಆನ್ ಮಾಡಿ ಸರ್. ಮೈಕ್ ಆನ್ ಮಾಡಿ ಸರ್. ಹಲೋ. ಹಾಂ, ಆಂಬುಲೆನ್ಸ್ ಸ್ವಲ್ಪ ಸ್ಲೋ ಆಗಿ ಹೋಗಿ, ನಿಧಾನವಾಗಿ ಹೋಗಿ ಆಂಬುಲೆನ್ಸ್ ಅವರು. ನಿಮ್ಮೆಲ್ಲರ ಅಭಿಮಾನದ ಕೇಕೆಯ ಜೊತೆಗೆ ನಿಮ್ಮೆಲ್ಲರ ಅಭಿಮಾನದ ಶಿಳ್ಳೆಯ ಜೊತೆಗೆ ಇದೀಗ ಕರ್ನಾಟಕ ಗಣತಂತ್ರ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತಹ ದಿನ. ಸಮಸ್ತ ನಾಗರಿಕ ಬಂಧುಗಳು ಒಂದು ನಲ್ಮೆಯ ಚಪ್ಪಾಳೆ ಮುಖೇನ ಕರ್ನಾಟಕ ಗಣ ಸರ್ಕಾರದ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರನ್ನ ಜೋರಾದ ಚಪ್ಪಾಳೆ ಮುಖೇನ ಬರಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಒಟ್ಟು 39,284.76 ಲಕ್ಷ ರೂಪಾಯಿಗಳ ಶಂಕುಸ್ಥಾಪನೆ ಹಾಗೂ 2,440.28 ಲಕ್ಷ ರೂಪಾಯಿಗಳ ಉದ್ಘಾಟನೆ, ಒಟ್ಟು 41,725.04 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಆಗಮಿಸಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಧನ್ಯವಾದಗಳು ಕುಮಾರಿ ಭಾಗ್ಯಶ್ರೀ ಗೌಡ ಹಾಗೂ ಸುರೇಂದ್ರ ನಾಯ್ಕ ಅವರಿಗೆ. ದಯಮಾಡಿ ಎಲ್ಲರೂ ಕೂಡ ಆಸೀನರಾಗಬೇಕಾಗಿ ಕೇಳಿಕೊಂಡಿದ್ದೇನೆ. ಇದು ಒಂದು ವಿಶೇಷವಾದ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ. ಗಣತಂತ್ರ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ತರ ಯೋಜನೆ ಅಂದ್ರೆ ಅದು ನಮ್ಮ ಗ್ಯಾರಂಟಿ ಯೋಜನೆ. ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಿ ಇಡೀ ದೇಶದ ಗಮನವನ್ನ ಸೆಳೆದಿರುವಂತಹ ಹೆಮ್ಮೆಯ ರಾಜ್ಯ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇಲ್ಲಿ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಹಾಗೂ ವಿವಿಧ ಇಲ್ಲಿ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಜೊತೆಗೆ ಜಿಲ್ಲೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಜೊತೆಗೆ ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ಸವಲತ್ತನ್ನು ಒದಗಿಸುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಬಹಳ ಅರ್ಥಪೂರ್ಣತೆಯನ್ನ ಬೆಳೆಸ್ತಾ ಇದ್ದಾರೆ. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲೂ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕೊಳೆಯ ಕಿಚ್ಚೇವು. ಮರತೇವು ಮರವ, ತಿಳಿದೇವು ಮರವ, ಎರಿದೇವು ಮರವ, ಹಿರಿಯರಪ್ಪ. ನೆಲನೆಲವನ್ನೆಲ್ಲ ಹುರಿಗುಣಿಸಿ ಹುಸಿದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಮಲೆನಾಡಿನ ಸಂಸ್ಕೃತಿಯನ್ನ, ಮಲೆನಾಡಿನ ಪರಂಪರೆಯನ್ನ, ಮಲೆನಾಡಿನ ಜನಜೀವನವನ್ನ ವೇದಿಕೆಯಲ್ಲಿ ಎತ್ತು ಹಿಡಿಯುವ ಮೂಲಕ ಉದ್ಘಾಟನೆಯಾಗಿದೆ. ಅಡಿಕೆ ಕೊಂಬಾಳೆಯನ್ನು ಬಿಡಿಸುವ ಮೂಲಕ, ಕಾಫಿ ಬೀಜವನ್ನು ತೂರುವುದರ ಮೂಲಕ ಅತ್ಯಂತ ವಿಶೇಷವಾಗಿ, ಅತ್ಯಂತ ವಿಭಿನ್ನವಾಗಿ, ಬಹಳ ಅರ್ಥಪೂರ್ಣವಾಗಿ ಮಲೆನಾಡಿನ ಸಂಸ್ಕೃತಿಗೆ ಹೊಂದುವ ಹಾಗೆ ಕಾರ್ಯಕ್ರಮ ಉದ್ಘಾಟನೆಯಾಗಿದೆ. ಇದೀಗ ಕಾರ್ಯಕ್ರಮ ಮುಂದುವರೆದಂತೆ ಈ ನಮ್ಮ ಗ್ಯಾರಂಟಿ ಸಮಾವೇಶ ಹಾಗೂ ವಿವಿಧ ಅಭಿವೃದ್ಧಿ ಕಾರ್ಯಗಳ ಶಂಕುಸ್ಥಾಪನೆಯನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಇಂಧನ ಸಚಿವರು ಮತ್ತು ಚಿಕ್ಕಮಗಳೂರು ಉಸ್ತುವಾರಿ ಸಚಿವರು ಕೆ.ಜೆ. ಜಾರ್ಜ್ ಅವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ನೈನಮೋಟನ್ನವರು, ಆನಂದನವರು, ಶ್ರೀನಿವಾಸನವರು, ರಾಜೇಗೌಡರು ಹಾಗೂ ನಮ್ಮ ಅಖಿಲೇಶ್ ಅಮ್ಮಯ್ಯನವರು ಇವರೆಲ್ಲರ ಒಂದು
ಸಮ್ಮುಖದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಅಮೃತ ಹಸ್ತದಲ್ಲಿ ಈ ಗ್ಯಾರಂಟಿ ಸಮಾವೇಶ ಉದ್ಘಾಟನೆಗೊಂಡಿದೆ. ಬಂಧುಗಳೇ, ಒಂದು ಜೋರಾದ ಚಪ್ಪಾಳೆ ಬರಲಿ. ಅಭಿಮಾನಿಗಳ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಚಿಕ್ಕಮಗಳೂರು ಜಿಲ್ಲೆಗೆ ಹಾಗೂ ವಿಶೇಷ ಎಂಬಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳನ್ನ ಒಳಗೊಂಡು ವೇದಿಕೆಯ ಎಲ್ಲ ಗಣ್ಯರು ಸೇರಿ ಇದೀಗ ಅಡಿಕೆಯ ಹೊಂಬಾಳೆಯನ್ನ ತೆರೆಯುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಒಂದು ಜೋರಾದ ಚಪ್ಪಾಳೆ. ಚಿಕ್ಕಮಗಳೂರಿನ ಸಮಸ್ತ ನಾಗರಿಕ ಬಂಧುಗಳು, ಕಾಫಿ ನಾಡು ನಮ್ಮ ಚಿಕ್ಕಮಗಳೂರಿನ ವಾಣಿಜ್ಯ ಬೆಳೆ ಅಡಿಕೆಯ ಹೊಂಬಾಳೆಯನ್ನ ತರುತ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ಚಿಕ್ಕಮಗಳೂರು ಜಿಲ್ಲೆಯ ಆರ್ಥಿಕವಾದ ಬೆನ್ನೆಲುಬು ಅಂದ್ರೆ ಅದು ನಮ್ಮ ಕಾಫಿ ಬೆಳೆ ಹಾಗೂ ಅಡಿಕೆ ಬೆಳೆ. ಈ ವೇದಿಕೆಯಲ್ಲಿ ಅಡಿಕೆ ಬೆಳೆಯ ಹೊಂಬಾಳೆಯನ್ನ ಬಿಡಿಸುವುದರ ಮೂಲಕ ಮಲೆನಾಡಿನ ಸಂಸ್ಕೃತಿಯನ್ನ, ಮಲೆನಾಡಿನ ಜನಜೀವನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎತ್ತಿ ಹಿಡಿದಿದ್ದಾರೆ. ಜೊತೆಗೆ ಕಾಫಿ ಬೀಜದ ಸುಗ್ಗಿಯನ್ನ ತೋರುತ್ತಿದ್ದಾರೆ. ಇದು ಕಾಫಿ ನಾಡಿನ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುತ್ತಾ ಇರುವ ಸಂದರ್ಭ, ಕಾಫಿ ನಾಡಿನ ಜನಜೀವನವನ್ನ ಎತ್ತಿ ಹಿಡಿತಾ ಇರುವ ಸಂದರ್ಭ. ಒಂದು ಜೋರಾದ ಚಪ್ಪಾಳೆ ಮೂಡಿಬಂದಿದೆ. ಆತ್ಮೀಯ ಚಿಕ್ಕಮಗಳೂರಿನ ಜೀವನಾಧಾರಿತ ಬೆಳೆ ಕಾಫಿಯನ್ನ ಸನ್ಮಾನದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತೂರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಅಡಿಕೆ ಹೊಂಬಾಳೆ ನುಡಿದಂತೆ ನಡೆದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ 5 ಭಾಗ್ಯ ಮನೆ ಬಾಗಿಲಿಗೆ ನೀವು ಕೇಳದಿದ್ರು 5 ಗ್ಯಾರಂಟಿ, ಅದರಲ್ಲೂ ಗೃಹಲಕ್ಷ್ಮಿ ಮನೆ ಮನೆಗೆ 2000 ತಲುಪಿಸಿದಂತ ನಮ್ಮ ನೆಚ್ಚಿನ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಇವತ್ತು ಜಿಲ್ಲಾಡಳಿತ ಚಿಕ್ಕಮಗಳೂರು ಜಿಲ್ಲೆಯ ವತಿಯಿಂದ ಇವತ್ತು 5 ಗ್ಯಾರಂಟಿ ಯೋಜನೆ ಹಾಗೂ ಕಾಮಗಾರಿಗಳ ಶಂಕುಸ್ಥಾಪನಾ ಸಮಾರಂಭದ ಉದ್ಘಾಟನೆ ಮಾಡಲು ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ಈ ರಾಜ್ಯ ಕಂಡಂತ ಶ್ರೀಮಂತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಜಿಲ್ಲೆಯ ನೆಚ್ಚಿನ ಉಸ್ತುವಾರಿ ಸಚಿವರು, ರಾಜ್ಯದ ಇಂಧನ ಸಚಿವರು ಹಿರಿಯರಾಗಿರ್ತಕ್ಕಂಥ ಜಾರ್ಜ್ ಸಾಹೇಬ್ರವರೇ, ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯ ಎಲ್ಲ ನನ್ನ ನೆಚ್ಚಿನ ಶಾಸಕ ಮಿತ್ರರುಗಳೇ, ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಜಿಲ್ಲಾ ಮಟ್ಟದ ಅಧಿಕಾರಿಗಳೇ, ಪತ್ರಿಕಾ ಸ್ನೇಹಿತರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಇಡೀ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಏನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದಂತೆ ಅನುಷ್ಠಾನಕ್ಕೆ ತಂದಂತ 5 ಭಾಗ್ಯಗಳ ಫಲಾನುಭವಿಗಳೇ, ಇವತ್ತು ಕಳೆದ 4-5 ದಿವಸಗಳ ಹಿಂದೆ ನಮ್ಮ ಜಿಲ್ಲಾಡಳಿತಕ್ಕೆ ರಾಜ್ಯ ಸರ್ಕಾರದಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದ 5 ಪಂಚ ಗ್ಯಾರಂಟಿಗಳ ಒಂದು ಸಮಾವೇಶವನ್ನು ಮಾಡಬೇಕು ಒಂದು ಸೂಚನೆ ಬಂತು. ಈ ಒಂದು ಚಿಕ್ಕ ಅವಧಿನಲ್ಲಿ ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಶಾಸಕರು ಎಲ್ಲರೂ ಸೇರಿ ಇವತ್ತು ಇಲ್ಲಿ ಜಿಲ್ಲಾ ಆಟದ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಈ ಕಾರ್ಯಕ್ರಮಕ್ಕೆ ಸಭೆಗೆ ಸರಿಯಾಗಿ ತಿಳಿಸಿದಂತೆ ಆಗಮಿಸಿರ್ತಕ್ಕಂಥ ನಮ್ಮ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳು, ರಾಜ್ಯ ಕಂಡಂತ ಯಶಸ್ವಿ ಹಣಕಾಸು ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯಜಿಗಳು ಬಂದಿದ್ದಕ್ಕೆ ನಾವು ಈ ಕ್ಷೇತ್ರದ, ಈ ಜಿಲ್ಲೆಯ ಜನತೆ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಏನು ನಮ್ಮ ಜಿಲ್ಲೆಯ ಇವತ್ತು 5 ಭಾಗ್ಯಗಳಲ್ಲಿ ಅನ್ನಭಾಗ್ಯ ಯೋಜನೆಗೆ ಈಗಾಗಲೇ 2,41,206 ಫಲಾನುಭವಿಗಳಿಗೆ 87.43 ಕೋಟಿ ಅನುದಾನ ಬರ್ತಾ ಇದೆ. ಶಕ್ತಿ ಯೋಜನೆಗಳಲ್ಲಿ ಈಗಾಗಲೇ ಒಟ್ಟು ಫಲಾನುಭವಿಗಳು 1,55,29,913 ಜನ ಪ್ರಯಾಣ ಮಾಡಿ ಅದರ ಒಟ್ಟು ವೆಚ್ಚ 55.71 ಕೋಟಿ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,56,396 ಜನ ಫಲಾನುಭವಿಗಳಿಗೆ ಒಟ್ಟು ಪಾವತಿ 2,89,00,000. ಅಂದ್ರೆ ಗೃಹಜ್ಯೋತಿ ಯೋಜನೆಯಲ್ಲಿ 2,95,00,000 ಫಲಾನುಭವಿಗಳು 56 ಕೋಟಿ ಹಣ ಬಿಡುಗಡೆಯಾಗಿದೆ. ಇವರಿಗೆ ಒಟ್ಟು 2,657 ಜನಗಳಲ್ಲಿ 441 ಜನಕ್ಕೆ ನಮ್ಮ ಪುಣ್ಯ. ಕೆಲವೇ ನಿಮಿಷಗಳಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ
ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಇನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಮೇಲೆ ಬಂದಿದ್ದಾರೆ. ಈ 5 ಗ್ಯಾರಂಟಿಗಳನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹಾಗೂ ಜಿಲ್ಲೆಯ ವಿವಿಧ ಇಲಾಖೆಗಳ ಯೋಜನೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ಸವಲತ್ತುಗಳ ವಿತರಣಾ ಕಾರ್ಯಕ್ರಮದ ಕೇಂದ್ರ ಬಿಂದು ಉದ್ಘಾಟನೆದ ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರೇ ಮತ್ತು ವೇದಿಕೆ ಎಲ್ಲ ಗಣ್ಯರೇ, ಶಾಸಕರುಗಳೇ ಮತ್ತು ಇಲ್ಲಿ ಸೇರಿದ ಎಲ್ಲ ಪ್ರಾರಂಭಗಳೇ, ಅಣ್ಣ ಬಂದರೆ ಪತ್ರಕರ್ತರ ಮಿತ್ರರೇ, ಒಂದು ಏನಿದೆ ಅವರು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಬಸವಣ್ಣವರು ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರು. ಇವ ನಮ್ಮವ ಅಂತ ಹೇಳ್ತಿದ್ರು. ಆ ಒಂದು ಏನು ನಮ್ಮ ಬಸವಣ್ಣವರು ಏನು ಭಕ್ತಿ ಹಾಕೊಂಡಿದ್ರು, ಜಾತಿಗಳನ್ನು ಒಳಜೋಡಿಸಬೇಕು, ಎಲ್ಲರೂ ಸಮಾನ ಇರಬೇಕು, ಎಲ್ಲರನ್ನು ಒಟ್ಟು ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರು. ಆ ಒಂದು ಬಸವಣ್ಣನವನ್ನ ಏನು ಅವರಿಗೆ ಪಾಲನೆ ಮಾಡಬೇಕಾಗ್ತದೆ. ಯಾರಾದ್ರೂ ಮುಖ್ಯಮಂತ್ರಿ ರಾಷ್ಟ್ರದಲ್ಲಿ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂದರ್ಭದಲ್ಲಿ ಇಷ್ಟಪಡ್ತಾರೆ. ಸಮಾಜ ನಿರ್ಮಾಣ ಮಾಡತಕ್ಕಂಥದ್ದು ಎಲ್ಲರನ್ನೂ ಕೂಡ ಏನು ಜಾತಿಯನ್ನು ಹೋಗಲಾಡಿಸಬೇಕು. ಸರ್ಕಾರ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರು ಇನ್ನೂ ಹೇಳ್ತಾರೆ ಬಂಡೆ ಅಂತ ಹೇಳ್ತಾರೆ, ಪ್ರಪಂಚಗಳು ಹೇಳ್ತಾರೆ. ಪ್ರಪಂಚದಲ್ಲಿ ಮನೆಯಲ್ಲಿ ಸಿಂಧಾರ ಕಳಿಸಿದ್ರು. ಯಾಕೆ ಕಳಿಸಿದ್ರೆ ಪ್ರಾಬ್ಲಮ್ ಆಗಿತ್ತು. ಅದು ಸರಿ ಮಾಡಬಾರದು ನಮಗೆ AICC ಕಳಿಸಿದ್ರು. ಅದನ್ನ ಎಲ್ಲೇ ಹೋದ್ರು ಕೂಡ ಇವತ್ತು ನಮ್ಮ ಏನು ಡಿ.ಕೆ. ಶಿವಕುಮಾರ್ ಅವರು ಅದನ್ನ ಸರಿ ಮಾಡಿ ಬರ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಮ AICC ಎಲ್ಲ ನಾಯಕರುಗಳಿಗಿದೆ. ಇವತ್ತು ನಾವೇನು ಆಂಧ್ರ ಚುನಾವಣೆ ಗೆಲ್ಲಿಕ್ಕೆ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಆಡಳಿತ ಒಂದು ಏನು ಕಷ್ಟಪಟ್ಟು ಎಲ್ಲ ಶಾಸಕರು ಒಳಗೊಂಡು ಕೆಲಸ ಮಾಡೋದು. ಇವತ್ತು ತೆಲಂಗಾಣದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಬೇಕಾಗ್ತದೆ ಅಂತ. ಇವತ್ತು ಮುಂದಿನ MP ಚುನಾವಣೆ ಬರ್ತಾ ಇದೆ. ಎಲ್ಲ ಗೊತ್ತಿದೆ. ಶೋಭಾ ಯಾರು ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ ಹೇಳ್ತಿಲ್ಲ. ಅದು ಹೇಳ್ತಿರ್ತಕ್ಕಂಥದ್ದೆಲ್ಲ ಬಿಜೆಪಿ ಗೋಬ್ಯಾಕ್ ಶೋಭಾ ಅಂತ ಹೇಳ್ತಾರೆ. ಖಂಡಿತವಾಗಿ ಅವ್ರು ಯಾವ ಕ್ಷೇತ್ರಕ್ಕೆ ಶೋಭಾ ಬೆಳಗಾವಿ ಮಂತ್ರಿ ಆಗಿದ್ರು ಕೂಡ ಜನಗಳು ಊರಿಗೆ ಬಂದಿಲ್ಲ, ಕ್ಷೇತ್ರಕ್ಕೂ ಬಂದಿಲ್ಲ ಅಂತ ಬೇಡ ಅಂತ ಬಿಜೆಪಿ ಹೇಳ್ತಿದ್ದಾರೆ. ಖಂಡಿತವಾಗಿ ಮುಂದಿನ ಚುನಾವಣೆಗೆ 100ಕ್ಕೆ 100% ತರೀಕೆರೆ ಚಿಕ್ಕಮಗಳೂರು ಜಿಲ್ಲೆ ಉಡುಪಿ ಕ್ಷೇತ್ರದಲ್ಲಿ ಪಡಿತಾ ಇದೆ. ಜಿಲ್ಲೆಗೆ ಸುಮಾರು 8 ಕೋಟಿ 88 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಸರ್ಕಾರ ನಮ್ಮ ಜಿಲ್ಲೆ ಖರ್ಚು ಮಾಡ್ತಾ ಇದೆ ನಮ್ಮ ಕ್ಷೇತ್ರಕ್ಕೆ. ಅದೇ ರೀತಿ ಜಿಲ್ಲೆಗೆ ಹೋಲಿಕೆ ಮಾಡಿದ್ರೆ ಸುಮಾರು 2,44,976,000 ಜನರು ಈಗ ಒಂದು ಪ್ರಯೋಜನವನ್ನ ಪಡಿತಾ ಇದ್ದಾರೆ. ಸುಮಾರು 49 ಕೋಟಿ ರೂಪಾಯಿ ಪ್ರತಿ ತಿಂಗಳು ನಮ್ಮ ಜಿಲ್ಲೆಗೆ ಸರ್ಕಾರ ಖರ್ಚು ಮಾಡ್ತಾ ಇದೆ. ವರ್ಷಕ್ಕೆ 588 ಕೋಟಿ ರೂಪಾಯಿ ಆಗ್ತದೆ. ಹಾಗೆಯೇ ಯುವನಿಧಿ ಇವತ್ತು ವಿದ್ಯಾಭ್ಯಾಸ ಮಾಡಿ ಕೂಲಿ ಕಾರ್ಮಿಕರು ನಮಸ್ಕಾರ. ಓಹೋ, ಬಹಳ ಜೋರಾಗಿದೆ. ನಮಸ್ಕಾರ. ಡೆಲ್ಲಿ ಹೋಗಿ ಕೇಳಬೇಕು, ಚಿಕ್ಕಮಗಳೂರು ಸಿಟಿ ಹೋಗಿ ಕೇಳಬೇಕು. ಇನ್ನೊಂದ್ಸರಿ ನಮಸ್ಕಾರ. ಬಂಧುಗಳೇ, ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರೇ, ಈ ಜಿಲ್ಲೆಯ ಮಂತ್ರಿಗಳಾದಂತ ಶ್ರೀ ಜಾರ್ಜ್ ಸಾಹೇಬರೇ, ಶಾಸಕ ಮಿತ್ರರಾದಂತ ರಾಜೇಗೌಡರೇ, ತಮ್ಮಯ್ಯನವರೇ, ಶ್ರೀನಿವಾಸ್ ಅವರೇ, ನಮ್ಮ ಹಿರಿಯ ಮುಖಂಡರಾದಂತ ನೋಟಮ್ಮನವರೇ, ನೈನಾ ನೋಟಮ್ಮನವರೇ, ನಮ್ಮ ಗಡು ಆನಂದ್ ಅವರೇ, ಭುವನ್ ರೆಡ್ಡಿ ಅವರೇ, ಆರ್ತಿ ಕೃಷ್ಣ ಅವರೇ, ನಮ್ಮ ಮಾಜಿ ರಾಜ್ಯಸಭಾ ಸದಸ್ಯರಂತ ಅರುಣ್ ಅವರೇ, ನಮ್ಮ ಶ್ರೀನಿವಾಸ್ ಅವರು, ಪ್ರವಾಸೋದ್ಯಮದ ಅಧ್ಯಕ್ಷರು, MSc ಅವರು, ಮಾಜಿ MSc ಅವರು, ವೇಣುಗೋಪಾಲ್ ಅವರು, ವಸತಿ ವೇಣುಗೋಪಾಲ್ ಅವರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶುಮನ್ ಅವರು, BH ಹರೀಶ್ ಅವರು, ಧರ್ಮಸೇನ್ ಅವರು, ಮೀನಾ ನಾಗರಾಜ್ ಅವರು, ವಿಕ್ರಮ್ ಅವರು ಮತ್ತು ನಮ್ಮ ರೆವಿನ್ಯೂ ಸೆಕ್ರೆಟರಿ ಕಟಾರೆ ಅವರು, ಗೋಪಾಲ್ ಕೃಷ್ಣ ಅವರು, ನಮ್ಮ MSc ಅವರು ಬಂದಿದ್ದಾರೆ ರಾಯಚೂರಿನಿಂದ ಪಾಟೀಲ್ ಅವರು, ಎಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ
ನೀವೆಲ್ಲ ಬಂದಿದ್ದೀರಿ, ತಾಯಿಯರೆಲ್ಲ ಬಂದಿದ್ದೀರಿ. ನಾನು ನಿಮಗೆಲ್ಲ ನಿಮ್ಮ ಕೈಲಿ ಜೈಕಾರ ಆರಿಸ್ಕೊಳ್ಳಿಕ್ಕೆ ಬರಲಿಲ್ಲ. ನೀವು ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ, ನಿಮ್ಮ ಋಣವನ್ನು ತೀರಿಸಲಿಕ್ಕೆ 5 ಶಾಸಕರನ್ನು ಕೊಡಲಿಕ್ಕೆ ನೀವೆಲ್ಲರೂ ಕೂಡ ಒಂದು ಶಾಸ್ತ್ರಾಂಗ ನಮಸ್ಕಾರ ಮಾಡಲಿಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಈ ಜಿಲ್ಲೆಯಲ್ಲಿ ಪ್ರವಾಸ ಮಾಡುವಂತಹ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಕರ್ತರು, ಮುಖಂಡರು ಜನ ತೋರಿಸಿದ ಪ್ರೀತಿ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಹಳ ಅಭಿಮಾನಪೂರ್ವಕವಾಗಿ ನೀವೆಲ್ಲ ಸೇರಿ ನಮಗೆ 5 ಶಾಸಕರನ್ನ ಕೊಟ್ಟು ಇಡೀ ರಾಜ್ಯಕ್ಕೆಲ್ಲ, ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಇಂದಿರಾ ಗಾಂಧಿ ಅವರ ಆತ್ಮಕ್ಕೆ ಶಾಂತಿಯನ್ನು ತಂದಿದ್ದೀರಿ ಅಂತ ಹೇಳಿದ್ದಾರೆ. ಮನಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ಅಷ್ಟೇ ನಮಗೆ ಮುಖ್ಯ. ಹಾಗೆ ನೀವೆಲ್ಲ ಈ ಬಡವರಿಗೋಸ್ಕರ ಊರಿಗೆ ತುಂಬಿಕೊಂಡಂತ ಒಂದು ಪಕ್ಷ, ಬ್ಯಾಂಕಿನ ರಾಷ್ಟ್ರೀಕರಣ ಮಾಡುವಂತ ಪಕ್ಷ, ಮನೆಗಳನ್ನು ಕೊಡುವಂತ ಪಕ್ಷ, ಅನ್ನ ಬಾಳೆ ಕೊಡುವಂತ ಒಂದು ಪಕ್ಷ, ಎಲ್ಲ ರೈತರಿಗೆ ಉಚಿತವಾಗಿ ವಿದ್ಯುತ್ ಕೊಡುವಂತ ಒಂದು ಪಕ್ಷ ಅಂತೇಳಿ 100 ಕಾರ್ಯಕ್ರಮಗಳನ್ನು ಕೊಟ್ಟು ಭಾವನೆ ಮತ್ತು ಬದುಕು, ಭಾವನೆಗೆ ಯೋಚನೆ ಮಾಡಿ ಬದುಕಿನ ಬಗ್ಗೆ ಆಲೋಚನೆ ಮಾಡಿ ಯಾವುದೊಂದು ಪಕ್ಷ ರಾಜ್ಯದ ಜನತೆಗೆ ಸೇವೆಯನ್ನು ಮಾಡಿಕೊಂಡು ಬಂದಿದೆ. ಅದರ ಮೇಲೆ ನೀವೆಲ್ಲ ನಂಬಿಕೆ ಇಟ್ಟು ಇವತ್ತು ನಮಗೆ ಆಶೀರ್ವಾದ ಮಾಡಿದ್ದೀವಿ. ಇತಿಹಾಸ ಈ ಬಡವರಿಗೆ ಮಕ್ಕಳಿಗೆ ಊಟವನ್ನು ಅಕ್ಷರ ದಾಸೋಹ ಕಾರ್ಯಕ್ರಮ ಇದ್ದಲ್ಲ. ಯಡಿಯೂರಪ್ಪನವರ ಸರ್ಕಾರ ಇಂಥ ಒಂದು ಬದುಕಿನಲ್ಲಿ ಹೊಟ್ಟೆ ತುಂಬುವಂತ ಒಂದು ಕಾರ್ಯಕ್ರಮವನ್ನು ಅವೇನಾರು ಮಾಡಿದ್ರೆ ಇವತ್ತು ನಾವು ಯಾರು ಚರ್ಚೆ ಮಾಡುವಂತ ಅವಕಾಶ ಇಲ್ಲ. ಏನು ಈ ಪ್ರಭುತ್ವ ಮತದಾರರು ಚಿಕ್ಕಮಗಳೂರಿನ ದಂಡ್ರ, ಅವ್ರು ಯಾರು ದಂಡ್ರ ಇಲ್ಲ, ಬಹಳ ಬುದ್ಧಿವಂತಿದ್ದಾರೆ. ಇವತ್ತು ತಮ್ಮನ್ನ ಹೇಳಿದಷ್ಟೇ ಇಂದಿರಾ ಗಾಂಧಿಯವರಿಗೆ ಅವತ್ತು ಕಾಲದಲ್ಲಿ ತಾಯಿ ಶಾರದಾಂಬೆಯ ಸನ್ನಿಧಿಯಲ್ಲಿ ಶಾರದಾಂಬೆಯ ಶ್ರೀಗಳಿಗೆ ಆ ಮಠದ ಶ್ರೀಗಳು ಆಶೀರ್ವಾದ ಮಾಡಿ ಕೈಯನ್ನು ತೋರಿಸಿದ್ರು. ಆ ಕೈಗೆ ಹಸ್ತದ ಚಿಹ್ನೆ ಆಯಿತು. ಇವತ್ತು ನಾವು ಇಲಾಖೆ ಸೇರಿದ್ದೇವೆ. ಏನಾಯ್ತು ಆ ಕೈಯಿಂದ 5 ಬೆರಳಿಗಾಯ್ತು. ಇದನ್ನು ನಾನು ನಿಮಗೆ ಬಿಡಿಸಿ ಮಾತಾಡ್ತೇನೆ. ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟೇ, ನಮ್ಮ ಹೋರಾಟ, ಕಾಂಗ್ರೆಸ್ ಸರ್ಕಾರದ ಹೋರಾಟ, ನಮ್ಮ ಯುದ್ಧ ಬಡತನದ ವಿರುದ್ಧ ಯುದ್ಧವನ್ನು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನೀವು ನಮ್ಮ ಕೈಯನ್ನು ಹಿಡಿತಾ ಇದ್ದೀರಿ ಎಂದು ನಮಗೆ ಆತ್ಮವಿಶ್ವಾಸ ಇದೆ. ನಿಮ್ಮ ಜೊತೆ ಇದ್ದೇ ಇದ್ದೀವಿ. ಯಾರು ಕೂಡ ಈ ಗ್ಯಾರಂಟಿಗಳನ್ನ, ಈ ಕಾರ್ಯಕ್ರಮಗಳನ್ನ ಇಂದಿರಾ ಗಾಂಧಿಯವರು ಯಾವ ರೀತಿ ಬಡವರಿಗೆ ಜಮೀನು ಕೊಡಿಸಿದ್ರು, ದೇವಾಲಯಕ್ಕೆ ಯಾವ ರೀತಿ ಜಮೀನು ಕೊಡಿಸಿದ್ರು, ಸೈಟ್ ಕೊಟ್ಟು, ವಿದ್ಯುತ್ ಶಕ್ತಿ ಕೊಟ್ಟು, ಅಕ್ಕಿ ಕೊಟ್ಟು, ಹಾಗೆ ಯಾವುದು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಸರ್ಕಾರ 5 ಜನ ಕಾಂಗ್ರೆಸ್ನ ಶಾಸಕರು ಇದು ಬಹಳ ಚಿಕ್ಕಮಗಳೂರಿನ ಮತದಾರ ಬಂಧುಗಳು 5ಕ್ಕೆ 5 ಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಡಿದ್ದೀರಿ. ಅದಕ್ಕಾಗಿ ಪಕ್ಷದ ವತಿಯಿಂದ, ಸರ್ಕಾರದ ವತಿಯಿಂದ ಎಲ್ಲ ಮತದಾರ ಬಂಧುಗಳಿಗೆ ನಾನು ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸುತ್ತೇನೆ. 1,20,00,000 ಜೀವಗಳು, 4,56,00,000 ಜನ, 4,56,00,000 ಜನ. ಇದು ಆರ್ಥಿಕ ಸಹಾಯ ಅಲ್ಲ. ಬಸ್ನಲ್ಲಿ ಫ್ರೀ ಆಗೋದು, ನಿಮಗೆ ಬಸ್ ಚಾರ್ಜ್ ಇದ್ದಲ್ಲ, ಅದು ಬೇರೆ
ಸ್ವಾತಂತ್ರ್ಯ ಭಾರತದಲ್ಲಿ 70 ವರ್ಷ ಇನ್ನೂ ಅಸಮಾನತೆ ಇದೆ, ಬಡತನ ಇದೆ, ನಿರುದ್ಯೋಗ ಇದೆ, ಕಾರ್ಮಿಕರಿಗೆ ನ್ಯಾಯ ಸಿಕ್ಕಿಲ್ಲ. ಎಲ್ಲ ವರ್ಗದಲ್ಲೂ ಕೂಡ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ, ಸಮಾನ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ರಾಜಕೀಯ ಸ್ವಾತಂತ್ರ್ಯ ಅಥವಾ ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ ತಳಹದಿಯ ಮೇಲೆ ನಿಂತಾಗ ಮಾತ್ರ ಎಲ್ಲರೂ ಸಹ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ನ್ಯಾಯ ಸ್ವಾತಂತ್ರ್ಯ ಸಿಕ್ಕಲು ಸಾಧ್ಯ, ಲೋಕಾತ್ಮಕ ಸಿಕ್ಕಲು ಸಾಧ್ಯ, ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕು, ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೆಲ್ಲರೂ ಕೂಡ ಮೂಲಕ ನಡೆದಿದ್ದೀವಿ. 2003 165 ಭರವಸೆಗಳಲ್ಲಿ 155 ಭರವಸೆಗಳನ್ನ ಈಡೇರಿಸಿದ್ದೇವೆ. ಅದಲ್ಲದೆ ಇದು ಅಡಿಷನಲ್ 30 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಈ ಸಾರಿ ನಾವು ಕೊಟ್ಟಿರ್ತಕ್ಕಂಥ ಅನೇಕ ಭರವಸೆಗಳನ್ನ ಈಡೇರಿಸಿದ್ದೇವೆ. ಅಭಿವೃದ್ಧಿ ದುಡ್ಡಿಲ್ಲ, ಅಭಿವೃದ್ಧಿ ಶೂನ್ಯ ಆಗೋದು ಗ್ಯಾರಂಟಿಗಳಿಲ್ಲ. ಗ್ಯಾರಂಟಿ ಕಾರ್ಯಕ್ರಮಗಳಿಗೆ 36,000 ಕೋಟಿ ಕೊಟ್ಟಿದ್ದೀವಿ. ಮುಂದಿನ ವರ್ಷ 52,009 ಕೋಟಿ ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲ, 1,20,000 ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೇವೆ. 1,20,000 ಕೋಟಿ ರೂಪಾಯಿ ನಾವು ಗ್ಯಾರಂಟಿಗಳಿಗೆ ನಡೆದಿದ್ದೇವೆ. ನಮಗೆ ಬಸವಾದಿ ಶರಣರ ಪ್ರೇರಣೆ, ಬಸವಾದಿ ಶರಣರು ನುಡಿದಂತೆ ನಡೆದಂತ ಸ್ಥಳಗಳು. ಅದಕ್ಕಾಗಿ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರ್ತಕ್ಕಂಥದ್ದು. ಎಲ್ಲರೂ ಮಾಡಿದ್ರ, ಮುದ್ದಿಗರು ಮಾಡಿದ್ರ, ಬಸವರಾಜ ಮಾಡಿದ್ರ, ವೀರೇಂದ್ರ ಪಾಟೀಲ್ ಮಾಡಿದ್ರ. ಇದನ್ನ ಸಾಂಸ್ಕೃತಿಕ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸಮಾನತೆಯನ್ನು ಬರೆಯಬೇಕು, ಎಲ್ಲರಿಗೂ ಸಮಾನತೆ. ನಮ್ಮ ಸಂವಿಧಾನದಲ್ಲಿ ಏನಿರ್ತದೆ, ಆರ್ಟಿಕಲ್ 14 of the Indian Constitution says all are equal before the law, equal protection of the law. All are equal before the law, equal protection of the law. ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು. ಇದನ್ನೇ ವರ್ಗಗಳಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು. ಅಂತ ಸಮಾಜ ನಿರ್ಮಾಣ ಮಾಡಲಿಕ್ಕೋಸ್ಕರವಾಗಿ ಯಾರು ದುರ್ಬಲ ವರ್ಗದವರಿಲ್ಲ. ಆ ಸಿಟಿಗೆ ಬಿಜೆಪಿ ಕೊಟ್ಟಿದ್ದೀವಿ ನಾವು. ಇತರ ಯಡಿಯೂರಪ್ಪನವರು, ನರೇಂದ್ರ ಮೋದಿಯವರು, ಬಸವರಾಜ ಬೊಮ್ಮಾಯಿಯವರು ಸಿಟಿ ಹೇಳಲು ಹೇಳಲು ಸಂಕಷ್ಟ ಮಾಡಲು ಟೋಪಿ ಹಾಕಿದರು, ಬುರ್ಕ ಹಾಕಿದರು. ಯಾರಾದ್ರಿಂದ ಮಿಸ್ಟರ್ ಇಟ್ನಾಳ್ ಅವರ ಭಾರತೀಯ ಕೇಂದ್ರದ ಮಾಜಿ ಸಚಿವ, ಈಗ ಹಾಲಿ ಶಾಸಕ, ಬಿಜಾಪುರದ ಶಾಸಕ ಅವರು ಹೇಳತಕ್ಕಂಥ ಇದನ್ನು ತಿಳಿಸ್ತಾ ಇಲ್ಲ, ಇದನ್ನು ಒಪ್ಕೊತಾ ಇಲ್ಲ. ಇಸ್ ಇಟ್ ನಾಟ್ ಯುವರ್ ಸ್ಟ್ಯಾಂಡ್? ರಾಜಕಾರಣ ಡೋಗಿ ಮಾಡಲಿಕ್ಕೆ ಡೋಗಿ ತರ ಮಾಡಲಿಕ್ಕೆ ಇರೋದು
ಜನರಿಗೆ ಸತ್ಯ ಹೇಳತಕ್ಕಂಥ ಧೈರ್ಯ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಕರ್ನಾಟಕಕ್ಕೆ ನಮಗೆ ನ್ಯಾಯವಾಗಿ ತೆರಿಗೆ ಬರ್ತಾ ಇಲ್ಲ, ನ್ಯಾಯವಾಗಿ ತೆರಿಗೆ ಹಂಚಿಕೆ ಆಗ್ತಾ ಇಲ್ಲ. ನಾವು ₹100 ಕಲೆಕ್ಟ್ ಮಾಡಿಕೊಟ್ರೆ ಕರ್ನಾಟಕದಿಂದ ನಮ್ಗೆ ವಾಪಸ್ ಬರೋದು ಬರೀ 12ರಿಂದ ₹100 ಯೋಚನೆ. ನಾನು ಅವರು ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಹೇಳೋದಿಲ್ಲ. ಜನರಿಗೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀವಿ? ಜನರಿಗೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀವಿ? ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಅವರಿಗೆ ತಕ್ಕ ಉತ್ತರವನ್ನು ಕೊಡಬೇಕಾಗ್ತದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ಕೊಟ್ಟಿದ್ದೀವಿ. ಅವರನ್ನು ವಿರೋಧಿಸುವಲ್ಲಿ ಕೊಡಿಸಿದ್ವಿ. ಅವರು ಮಾಡಿದಂತ ಭ್ರಷ್ಟಾಚಾರ, ಅವರು ಮಾಡಿದಂತ ಜನವಿರೋಧಿ ಕಾರ್ಯಕ್ರಮಗಳು, ಅಭಿವೃದ್ಧಿ ಶೂನ್ಯ, ಜನರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟ ಮಾತಿಗೆ ತಪ್ಪಿಡಲು ಇವರೆಲ್ಲ ಮಾಡುವುದರಿಂದ ಇವತ್ತು ಅವರಿಗೆ ತಕ್ಕ ಪಾಠವನ್ನು ಈ ರಾಜ್ಯದ ಜನ ಕಲಿಸಿದ್ದಾರೆ. ಅವರು ಅವರಿಗೆ ಬುದ್ಧಿ ಬಂದಿಲ್ಲ. ಅದಕ್ಕೆ ಕುವೆಂಪು ಒಂದು ಮಾತನ್ನು ಹೇಳಿದ್ದಾರೆ, ನಮ್ಮ ಸಮಾಜವನ್ನ ಸರ್ವ ಜನಾಂಗದ ಶಾಂತಿಯನ್ನು ಮಾಡಬೇಕು, ಸರ್ವ ಜನಾಂಗದ ಶಾಂತಿಯ ಪೂರ್ಣವಾಗಿ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ಹೇಳಿರ್ತಕ್ಕಂಥ ಮಾತು ಸರ್ವೋದಯವಾಗಲಿ, ಸರ್ವರಲ್ಲಿ ಸರ್ವೋದಯವಾಗಲಿ, ಸರ್ವರಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದರಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಸರ್ವೋದಯ, ಸರ್ವಜನಾಂಗ ಅಭಿವೃದ್ಧಿ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಇಂಧನ ಸಚಿವರು ಮತ್ತು ಚಿಕ್ಕಮಗಳೂರು ಉಸ್ತುವಾರಿ ಸಚಿವರು ಕೆ.ಜೆ. ಜಾರ್ಜ್ ಅವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ನೈನಮೋಟನ್ನವರು, ಆನಂದವರು, ಶ್ರೀನಿವಾಸವರು, ರಾಜೇಗೌಡರು ಹಾಗೂ ನಮ್ಮ ಅಖಿಲೇಶಮ್ಮಯ್ಯನವರು ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಅಮೃತ ಹಸ್ತದಲ್ಲಿ ಈ ಗ್ಯಾರಂಟಿ ಸಮಾವೇಶ ಉದ್ಘಾಟನೆಗೊಂಡಿದೆ. ಬಂಧುಗಳೇ, ಒಂದು ಜೋರಾದ ಚಪ್ಪಾಳೆಯಲ್ಲಿ ಅಭಿನಂದನೆ ಹೇಳೋಣ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಚಿಕ್ಕಮಗಳೂರು ಜಿಲ್ಲೆಗೆ ಹಾಗೂ ವಿಶೇಷ ಎಂಬಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳನ್ನ ಒಳಗೊಂಡು ವೇದಿಕೆಯ ಎಲ್ಲ ಗಣ್ಯರು ಸೇರಿ ಇದೀಗ ಅಡಿಕೆಯ ಹೊಂಬಾಳೆಯನ್ನ ತೆರೆಯುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಒಂದು ಜೋರಾದ ಚಪ್ಪಾಳೆ. ಚಿಕ್ಕಮಗಳೂರಿನ ಸಮಸ್ತ ನಾಗರಿಕ ಬಂಧುಗಳು, ಕಾಫಿ ನಾಡು ನಮ್ಮ ಚಿಕ್ಕಮಗಳೂರಿನ ವಾಣಿಜ್ಯ ಬೆಳೆ ಅಡಿಕೆಯ ಹೊಂಬಾಳೆಯನ್ನ ತರಿತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ಚಿಕ್ಕಮಗಳೂರು ಜಿಲ್ಲೆಯ ಆರ್ಥಿಕವಾದ ಬೆನ್ನೆಲುಬು ಅಂದ್ರೆ ಅದು ನಮ್ಮ ಕಾಫಿ ಬೆಳೆ ಹಾಗೂ ಅಡಿಕೆ ಬೆಳೆ. ಈ ವೇದಿಕೆಯಲ್ಲಿ ಅಡಿಕೆ ಬೆಳೆಯ ಹೊಂಬಾಳೆಯನ್ನ ಬಿಡಿಸುವುದರ ಮೂಲಕ ಮಲೆನಾಡಿನ ಸಂಸ್ಕೃತಿಯನ್ನ, ಮಲೆನಾಡಿನ ಜನಜೀವನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎತ್ತಿ ಹಿಡಿದಿದ್ದಾರೆ. ಜೊತೆಗೆ ಕಾಫಿ ಬೀಜದ ಸುಗ್ಗಿಯನ್ನ ತೋರುತ್ತಿದ್ದಾರೆ. ಇದು ಕಾಫಿ ನಾಡಿನ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುತ್ತಾ ಇರುವ ಸಂದರ್ಭ, ಕಾಫಿ ನಾಡಿನ ಜನಜೀವನವನ್ನ ಎತ್ತಿ ಹಿಡಿತಾ ಇರುವ ಸಂದರ್ಭ. ಒಂದು ಜೋರಾದ ಚಪ್ಪಾಳೆ ಮೂಡಿ ಬಂಧುಗಳೇ. ಆತ್ಮೀಯ ಚಿಕ್ಕಮಗಳೂರಿನ ಜೀವನಾಧಾರಿತ ಬೆಳೆ ಕಾಫಿಯನ್ನ ಸನ್ಮಾನದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತೂಗ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಅಡಿಕೆ ಹೊಂಬಾಳೆಯನ್ನ ಸಲ್ಲಿಸ್ತಾ ಇದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆಯ ಸದ್ದು ಕೇಳಿ ಬರಲಿ. ಈ ಒಂದು ಯಶಸ್ವಿ ಕಾರ್ಯಕ್ರಮದಲ್ಲಿ, ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ನೆಲದ ಬೆಟ್ಟ ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯ ಅವರಿಗೆ, ಚಿಕ್ಕಮಗಳೂರು ನಗರಸಭೆಯ ಅಧ್ಯಕ್ಷರು ವನಸಿದ್ದಿ ವೇಣುಗೋಪಾಲ್ ಅವರು ಹಾಗೂ ವಿವಿಧ ವಾರ್ಡಿನ ಸದಸ್ಯರುಗಳು ಮೌನ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಧನ್ಯವಾದಗಳು ನಗರಸಭಾ ಅಧ್ಯಕ್ಷರು ವನಸಿದ್ದಿ ವೇಣುಗೋಪಾಲ್ ಹಾಗೆಯೇ ಎಲ್ಲ ವಾರ್ಡ್ನ ಅಧ್ಯಕ್ಷರಿಗೆ. ಇದೀಗ
ಸಮಾವೇಶಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಟಿ ರಾಜೇಗೌಡ ಸರ್, ಅಧ್ಯಕ್ಷರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಹಾಗೂ ಶಾಸಕರು ಶೃಂಗೇರಿ ವಿಧಾನಸಭಾ ಕ್ಷೇತ್ರ ರವರಿಗೂ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಎಚ್.ಡಿ.ಆರ್. ತಮ್ಮನ್ನು ಜಿಲ್ಲಾ ಪಂಚಾಯತಿ ಹಾಗೂ ವೈಯಕ್ತಿಕವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಬಿ.ಎಚ್. ಶ್ರೀನಿವಾಸ, ಶಾಸಕರು, ತರೀಕೆರೆ ವಿಧಾನಸಭಾ ಕ್ಷೇತ್ರ ರವರಿಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾನ್ಯ ಶ್ರೀ ಕೆ.ಎಸ್. ಆನಂದ್ ಸರ್, ಶಾಸಕರು, ಕಡೂರು ವಿಧಾನಸಭಾ ಕ್ಷೇತ್ರ ವೈಯಕ್ತಿಕವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಸಮಾವೇಶಕ್ಕೆ ಆಗಮಿಸಿರುವ ಮತ್ತೊಂದು ಮುಖ್ಯ ಅತಿಥಿಗಳಾದ ಮಾನ್ಯ ಶ್ರೀಮತಿ ಐನಾ ಮಗಾಡ್, ಮಾನ್ಯ ಶಾಸಕರು, ಮೂಡಿಗೆ ವಿಧಾನಸಭಾ ಕ್ಷೇತ್ರ ಅವರಿಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾವೇಶಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ತೋಟಗಾರಿಕೆ ಇಲಾಖೆಯ ಅಡಿಯಲ್ಲಿ ಗಿರೀಶ್ ಎಂಪಿ ಶೃಂಗೇರಿಯಿಂದ ಬಂದು ಇವರಿಗೆ ಈಗ ಫಲಾನುಭವವನ್ನು ನೀಡಲಾಗ್ತಾ ಇದೆ. ತೋಟಗಾರಿಕೆ ಇಲಾಖೆ ಚಿಕ್ಕಮಗಳೂರು ಕೆ. ಆನಂದಪ್ಪ, ಕಡೂರು, ದಯಮಾಡಿ ವೇದಿಕೆಗೆ ಬರಬೇಕು. ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ಸವಲತ್ತನ್ನು ವಿತರಣೆ ಮಾಡಲಾಗ್ತಿದೆ. ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ವೇದಿಕೆ ಎಲ್ಲರಿದ್ದಾರೆ. ಹಾಗೂ ಕಾರ್ಮಿಕ ಇಲಾಖೆಯಲ್ಲಿ ಅಡಿಯಲ್ಲಿ 3 ಜನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಗ್ತಾ ಇದೆ. ವಿಲಿಯಂ ಮ್ಯಾಕ್ಸಿಮ್ ಮೋಡಿಸ್ ಅವರು, ಮೊಹಮ್ಮದ್ ಸಾಬ್ ಕಡಲ್ ಅವರು, ಕೆಂಪೇಗೌಡ, ಈ 3 ಜನರಿಗೆ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಆಗುತ್ತೆ. ದಯವಿಟ್ಟು ಕೇವಲ 5 ನಿಮಿಷದಲ್ಲಿ ಈ ಒಂದು ಸಾಲ ಪ್ರದಾನ ಸಮಾರಂಭದಿಂದ ಎಲ್ಲೂ ಕೊಟ್ಕೋಬೇಕು. 5 ನಿಮಿಷ ದಯವಿಟ್ಟು ಕೊಡಿ. ಕೃಷಿ ಇಲಾಖೆ ಚಿಕ್ಕಮಗಳೂರು ಕೃಷಿ ನ್ಯೂಸ್ ಚಾನೆಲ್ ಸರ್, ಇವತ್ತಿನ ಸಮಾವೇಶ ಗ್ಯಾರಂಟಿ ಯೋಜನೆ ಬಗ್ಗೆ ಶ್ರೀಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ, ಉಪಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಅದರ ಬಗ್ಗೆ ನಿಮ್ಮ ಏನು ಅಭಿಪ್ರಾಯ? ಇಷ್ಟ ತನಕ ಜನಗಳಿಗೆ ಗೊಂದಲ ಏನಿತ್ತು ಅದನ್ನು ಸ್ಪಷ್ಟಪಡಿಸಬೇಕು. ಏನು 5 ಗ್ಯಾರಂಟಿಗಳಿದ್ದಾವೆ, ಆ ಗ್ಯಾರಂಟಿಗಳು ಜನಗಳಿಗೆ ಹೇಗೆ ತಲುಪ್ತಾ ಇದೆ ಅನ್ನೋದನ್ನ ರಿವ್ಯೂ ಮಾಡೋ ಉದ್ದೇಶದಲ್ಲಿ ಬಂದಿದ್ದು. ಹಾಗೂ ನಮ್ಮ ಮುಖ್ಯಮಂತ್ರಿಗಳು ಭಾಳ ಚೆನ್ನಾಗಿ ಎಲ್ಲವನ್ನೂ ಜನಗಳಿಗೆ ಸ್ಪಷ್ಟವಾಗಿ ಅರ್ಥ ಆಗೋ ರೀತಿಯಲ್ಲಿ ನಾವೇನು ಮಾಡಿದ್ದೀವಿ, BJP ಸರ್ಕಾರ ಹಿಂದೆ ಏನು ಮಾಡಿತ್ತು ಅನ್ನೋದು ಆ ಗ್ಯಾರಂಟಿಗಳ ಇದನ್ನು ಜನಗಳಿಗೆ ಅರಿವು ಮೂಡಿಸಿದ್ದಾರೆ. ಅದರ ಪ್ರಕಾರ ಜನಗಳು ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ 5 ಗ್ಯಾರಂಟಿಗಳಿಂದ ಮಹಿಳೆಯರಿಗಾಗಲಿ, ಫ್ರೀ ಕರೆಂಟ್ ಆಗಲಿ, ಈ ಥರದ ಕಾರ್ಯಕ್ರಮಗಳಿಂದ ತುಂಬ ಜನ ಖುಷಿಯಾಗಿದ್ದಾರೆ. ಮುಂಬರುವ ಚುನಾವಣೆ ಕುರಿತು ಈ ಸಮಾರಂಭವನ್ನು ಆಯೋಜಿಸಿದ್ರು ಅಂತೇಳಿ ಕೆಲವು ಮೂಲಗಳಿಂದ ತಿಳಿದು ಬಂದಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ವಿರೋಧ ಪಕ್ಷದವರು ಅದನ್ನ ಮಾಡೋದು ಸಹಜ. ಈಗ ಉದಾಹರಣೆಗೆ ಇವರು 5 ಗ್ಯಾರಂಟಿಗಳನ್ನ ಸರ್ಕಾರ ಬಂದು ಕೆಲವೇ ದಿನ ಕಳೆದುಕೊಟ್ರು. ಅಚ್ಚೇ ದಿನ ಆಗಯ್ಯ ಬರ್ತದೆ ಅಂತೇಳಿ 15 ಲಕ್ಷ ನಿಮ್ಮ ಅಕೌಂಟಿಗೆ ಬರ್ತದೆ ಅಂತೇಳಿ ಎಷ್ಟು ವರ್ಷ ಆಯ್ತು, ಇಷ್ಟುವರೆಗೂ ಯಾವುದೂ ಅನುಷ್ಠಾನಕ್ಕೆ ತಂದಿಲ್ಲ. ಕಾಂಗ್ರೆಸ್ಸಿನೊಬ್ಬ ಕಾರ್ಯಕರ್ತರಾಗಿ ಮುಂದೆ ಕಾಂಗ್ರೆಸ್ ಅಭ್ಯರ್ಥಿ ಏನಾರ ಘೋಷಣೆ ಏನಾರ ಇದೆಯಾ? ಹೌದು, ಅದು ಘೋಷಣೆ ಏನಿಲ್ಲ. ನಮ್ಮ ಒಂದು ಜನಗಳ ನರನಾಡಿ. ಆಮೇಲೆ ಅವ್ರು ಹೇಳಿದರು, ಪ್ರತಿ ಸರಿ ಸ್ಪಷ್ಟ ಮಾಡಿದರು, ನಿಮ್ಮ ಋಣ ತೀರಿಸ್ಲಿಕ್ಕೆ ನಾವು ಬಂದಿದ್ದೀವಿ ಅಂತ. ಅವರು ಚುನಾವಣೆಗೂ ಹಿಂದೆ ಬಂದು ಏನು ಭರವಸೆ ಕೊಟ್ಟೋಗಿದ್ರು, ಅದಕ್ಕೆ ಪ್ರತಿಯಾಗಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ 5 ಜನ ಅಭ್ಯರ್ಥಿಗಳನ್ನ ಗೆಲ್ಲಿಸಿರೋದು ಸಮೇತ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೂ ತುಂಬ ಖುಷಿಯಾಗಿದೆ. ಅದ್ರ ಋಣ ತೀರಿಸಲಿಕ್ಕೂ ಜನಗಳಿಗೆ, ಅವ್ರಿಗೆ, ನಮ್ಮ ಜನಗಳಿಗೆ ಅದ್ರ ಬಗ್ಗೆ ಥ್ಯಾಂಕ್ಸ್ ಹೇಳಿ ಉದ್ದೇಶದಿಂದಲೂ ಅವರಿಬ್ಬರು ಬಂದಿದ್ರು ಅಂತ. ಓಕೆ, ನಮ್ಮ ರಕ್ಷಕವಾಣಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಆರಕ್ಷಕವಾಣಿಗೆ ಏನು ಹೇಳ್ತೀರಾ?
ಆರಕ್ಷಕವಾಣಿ ಈ ಸರಿ ಈಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಿಮ್ಮ ಆರಕ್ಷಕವಾಣಿ ಇದೇ ಥರ ಮುಂದೇನು ಇದು ಮಾಡಿ. ಇದರಲ್ಲಿ ಒಂದು ನಮಗೆ ಇದು ಅಂದರೆ ತಾರತಮ್ಯ ಅಂತೂ ಮಾಡಬೇಡಿ. ಎಲ್ಲ ಏನು ಜನಗಳ ನಾಡಿ ಇದೆ ಅದನ್ನು ನೀವು ಸ್ಪಷ್ಟವಾಗಿ ಹೈಲೈಟ್ ಮಾಡಿ. ಹಾಗೆ ನಮ್ಮ ಈ ಲೀಸಿನ ವಿಚಾರದಲ್ಲಿ ತುಂಬ ಹೋರಾಟ ಮಾಡಿರ್ತಕ್ಕಂಥ ನಮ್ಮ DS ರಘು ಇದ್ದಾರೆ, ಅವರು ಒಂದೆರಡು ಮಾತು ಮಾಡ್ತಾರೆ. ಓಕೆ. ಮತ್ತೆ ಒಬ್ಬರು ಗಣ್ಯ ವ್ಯಕ್ತಿಗಳು ಮತ್ತು ಸಮಾಜ ಸೇವಕರು, ಖುಷಿ ಆಗಿರೋ ಮಾಜಿ ಸದಸ್ಯರು ಅವರು ನಮ್ಮ ಆರಕ್ಷಕವಾಣಿ ನ್ಯೂಸ್ ಚಾನೆಲ್ ಕಡೆಯಿಂದ ಕೆಲವು ಮಾತುಗಳನ್ನು ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಫಿ ಬೆಳೆಗಾರರ ಮತ್ತು ಇತರ ಪ್ಲಾಂಟೇಷನ್ ಬಹುದಿನಗಳ ಬೇಡಿಕೆಯ ಲೀಸ್ ಬಗ್ಗೆ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಇದರಿಂದ ಹೆಚ್ಚು ಕಡಿಮೆ ಒಂದು 40,000 ಕಾರ್ಮಿಕರಿಗೆ, ಒಂದು 60-70,000 ಕಾಫಿ ಬೆಳೆಗಾರರಿಗೆ, 79,000 ಭಾಳ ವರ್ಷಗಳಿಂದ ಮರಗಳನ್ನು ಬೆಳೆದು ರಕ್ಷಿಸಿ ಮಾಡಿದ ಇದಕ್ಕೆ ಮತ್ತು ಫಾರಿನ್ ಎಕ್ಸ್ಚೇಂಜ್ ಒಂದು 700-800 ಕೋಟಿ ಅಷ್ಟು ಇದನ್ನು ಕೊಡಲಿಕ್ಕೆ ಸಹಾಯಕವಾಗುತ್ತೆ. ಇದು ಪರಿಸರಕ್ಕವರೆಗೂ ಪೂರಕವಾಗಿದೆ. ಇದಕ್ಕೋಸ್ಕರ ನಾವು ಸಿದ್ದರಾಮಯ್ಯವ್ರನ್ನ, ಶಿವಕುಮಾರ್ ಅವ್ರನ್ನ ಮತ್ತು ಎಲ್ಲ ಸಚಿವರನ್ನ ಮತ್ತೆ ಇಲ್ಲಿ ಚಿಕ್ಕಮಗಳೂರು ಡಿಸ್ಟ್ರಿಕ್ಕಿಗೆ 5 ವಿಧಾನಸಭಾ ಕ್ಷೇತ್ರ ಬಂದಿದೆ ಅಂತೇಳಿ ಹೇಳಿದ್ರು. ಬಂದಿದೆ. ಅದ್ರ ಬಗ್ಗೆ ಈಗ ಆದ್ಯತೆ ಜಾಸ್ತಿ ಕೊಡ್ತೀವಿ ಅಂತ ಶ್ರೀಮಾನ್ ಮುಖ್ಯಮಂತ್ರಿಗಳು ಹೇಳಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ನಾವು ಹಿಂದೆನೂ ಕೂಡ ಕ್ಯಾನ್ವಾಸ್ ಮಾಡಿದಾಗ ನಮ್ಮ ಅಧ್ಯಕ್ಷ ಸುರೇಂದ್ರ ಅವರು, ಜಯರಾಮ್ ಅವರೆಲ್ಲ ಕಾಂಗ್ರೆಸ್ ಹಿಂದೆ ನಮ್ಮ ಮೂಡಿಗೆರೆ ಕ್ಷೇತ್ರ ಕಾಫಿ ಬೆಳೆಗಾರರಿಗೆ ಏನೇನು ಮಾಡಿದೆ, ಎಲ್ಲ ಜನಗಳಿಗೂ ಏನೇನು ಕೆಲಸ ಮಾಡಿದೆ ಅಂತ ನಾವು ಹಿಂದೆ ಪ್ಯಾಂಪ್ಲೆಟ್ಸ್ ಥರ ಹಂಚಿ ನಾಯನಮೋಟವನ್ನು ಗೆಲ್ಲಿಸಿದ್ದೇವೆ. ಅದೇ ನಾವು ಮುಂದೆ ಕೂಡ ಹಿರೇಗೌಡರು, ನಾವೆಲ್ಲ ಅಧ್ಯಕ್ಷರು ಎಲ್ಲ ಸೇರಿ ಆ ಕೆಲಸವನ್ನು ಪುನಃ ಮಾಡ್ತೀವಿ. ಯಾಕಂದರೆ ನಮಗೆ ಮುಖ್ಯಮಂತ್ರಿಗಳು ಭಾಳ ದಿವಸ ಒಂದು ಕನಸನ್ನು ನೆನಸು ಮಾಡಿದ್ದಾರೆ. ಬಹುಶಃ ನಾವು ಒಳ್ಳೆ ನಮಗೆ ಅಭ್ಯರ್ಥಿ ಕೊಟ್ಟರೆ ನಾವು ಖಂಡಿತ ಕೊಡ್ತಾರೆ ಅಂತ ನಮಗೆ ಗ್ಯಾರಂಟಿ ಇದೆ. ಅವ್ರನ್ನ ಮೂಡಿಗೆರೆ ಕ್ಷೇತ್ರದಲ್ಲಿ ನಾವು ಹೆಚ್ಚು ಲೀಡ್ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಆರಕ್ಷಕವಾಣಿ ನ್ಯೂಸ್ ಜೊತೆ ಮಾತಾಡೋಕ್ಕೆ ನಮಗೆ ಧನ್ಯವಾದಗಳು. ನಮ್ಮ ಚಾನಲಿಗೆ ಏನು ಹೇಳ್ತೀರಾ? ಆರಕ್ಷಕವಾಣಿ ನ್ಯೂಸ್ ಚಾನಲಿಗೆ ರೈತರ, ಕಾಫಿ ಬೆಳೆಗಾರರ, ದೀನದಲಿತರ ಎಲ್ಲರ ಧ್ವನಿಯಾಗಿ ನೀವು ಕೆಲಸ ಮಾಡ್ತಿದ್ದಾರೆ. ಅದರಿಂದ ನಾವು ನಿಮಗೆ ಸಾರ್ವಜನಿಕ ಪರವಾಗಿ ಅಭ್ಯರ್ಥಿ. ಓಕೆ, ಥ್ಯಾಂಕ್ ಯು.